ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಪೆಟ್ರೋಲ್ ಹಾಗೆ ಡೀಸೆಲ್ ಅನ್ನ ಮಿತವಾಗಿ ಬಳಸಿ ಅಂತ ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರೆಯನ್ನ ಕೊಟ್ಟಿರುವಂಥದ್ದು. ಅತಿ ಹೆಚ್ಚಾಗಿ ಮೆಟ್ರೋ ಮತ್ತು ಸಾರ್ವಜನಿಕ ಸಾರಿಗೆಗಳನ್ನು ನೀವು ಬಳಕೆ ಮಾಡಿ, ವೈಯಕ್ತಿಕ ವಾಹನಗಳನ್ನು ಕೆಲ ದಿನಗಳ ಕಾಲ ಅವಶ್ಯಕತೆ ಬಿದ್ದಾಗ ಬಳಸಿ, ಪೆಟ್ರೋಲ್ ಡೀಸೆಲ್ ಅನ್ನು ಅವಶ್ಯಕತೆಗೆ ತಕ್ಕಂತೆ ಬಳಸಿ, ಹೆಚ್ಚಾಗಿ ಬಳಕೆ ಮಾಡಬೇಡಿ, ಸಾರ್ವಜನಿಕ ಸಾರಿಗೆಗಳನ್ನು ಹೆಚ್ಚಾಗಿ ಬಳಕೆ ಮಾಡಿ ಅನ್ನುವ ಮನವಿಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿರುವಂಥದ್ದು. 1 ವರ್ಷದವರೆಗೂ ಚಿನ್ನ ಖರೀದಿಯನ್ನ ಕೂಡ ಕಡಿಮೆ ಮಾಡಿ ಅಂತೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ದೇಶದ ಹಿತದೃಷ್ಟಿಯಿಂದ 1 ವರ್ಷ ಚಿನ್ನವನ್ನ ಖರೀದಿಸಬೇಡಿ, ಅಗತ್ಯ ಬಿದ್ದರೆ ತ್ಯಾಗಗಳಿಗೂ ಕೂಡ ಸಿದ್ಧರಾಗಿ ಅಂಥೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮನವಿಯನ್ನ ಮಾಡಿರುವಂಥದ್ದು. ವಿದೇಶಿ ವಿನಿಮಯ ಉಳಿಕೆ ಜೊತೆಯಲ್ಲಿ ವಾರ್ನ ದುಷ್ಪರಿಣಾಮ, ಇದರಿಂದಾಗಿ ನಮಗೆ ಆಮದು ಆಗ್ತಾ ಇದ್ದಂತಹ ಕಚ್ಚಾ ತೈಲ ಕಡಿಮೆ ಆಗ್ತಾ ಇದೆ, ಇಳಿಕೆ ಆಗಿದೆ. ಹೀಗಾಗಿ ದೇಶದ ಜನರಿಗೆ ಹೈದರಾಬಾದ್ನಲ್ಲಿ ಮೋದಿ ಮನವಿ ಮಾಡಿದ್ದಾರೆ. ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನು ಮಾತ್ರ ಬಳಸಿ, ತಾಳ್ಮೆಯಿಂದ ಬಳಸಿ ಅಂಥೇಳಿ ಅವರು ಮನವಿಯನ್ನು ಮಾಡಿರುವಂಥದ್ದು. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ಒಂದು ಕಡೆಗೆ ಪೆಟ್ರೋಲ್ ಡೀಸೆಲನ್ನು ಮಿತವಾಗಿ ಬಳಸಿ ಅಂತ ಕರೆ ಕೊಟ್ಟಿದ್ದಾರೆ, ಮತ್ತೊಂದು ಕಡೆಗೆ ಚಿನ್ನದ ಬಗ್ಗೆ ಕೂಡ ಅವರು ಹೆಚ್ಚಾಗಿ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಇದರ ನಡುವೆ ಅಗತ್ಯ ಬಿದ್ದರೆ ತ್ಯಾಗಕ್ಕೂ ಸಿದ್ಧರಾಗಿ ಎನ್ನುವಂತಹ ಹೇಳಿಕೆ, ಇದೆಲ್ಲವನ್ನ ಗಮನಿಸಿದ್ರೆ ದೇಶದಲ್ಲಿ ಏನು ರಿಸರ್ವ್ ಇತ್ತು ಇದೆಲ್ಲ ಕಡಿಮೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಚಂದ್ರಮೋಹನ್, ನವೀನ್, ಮುಖ್ಯವಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದಿಂದಾಗಿ ಕಚ್ಚಾ ತೈಲ ಬೆಲೆ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆನಲ್ಲಿ ಹೆಚ್ಚಾಗಿದೆ. ಇದರಿಂದಾಗಿ ಭಾರತ ಕಚ್ಚಾ ತೈಲವನ್ನ ಖರೀದಿ ಮಾಡಲಿಕ್ಕೆ ಹೆಚ್ಚಿನ ಹಣವನ್ನ ವೆಚ್ಚ ಮಾಡಬೇಕಾಗಿದೆ. ಜೊತೆಗೆ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ ಕೂಡ $115 ರಿಂದ $125 ಕೂಡ ಏರಿಕೆ ಆಗಿದೆ. ಇದರಿಂದಾಗಿ ವಿದೇಶಿ ವಿನಿಮಯಕ್ಕೆ ಹೆಚ್ಚಿನ ಹಣವನ್ನ ಖರ್ಚು ಮಾಡಬೇಕಾಗಿದೆ. ಮುಖ್ಯವಾಗಿ ನಮ್ಮ ದೇಶದಲ್ಲಿ ಪ್ರತಿ ವರ್ಷವೂ ಕೂಡ 12 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಈ ಕಚ್ಚಾ ತೈಲ ಖರೀದಿಗಾಗಿನೇ ಖರ್ಚು ಮಾಡಲಾಗ್ತಾ ಇದೆ. ಈ ಒಂದು ಕಚ್ಚಾ ತೈಲಕ್ಕಾಗಿನೇ ಖರ್ಚು ಮಾಡತಕ್ಕಂಥ ಹಣವನ್ನ ಉಳಿತಾಯವನ್ನ ಮಾಡಿದ್ರೆ ಅದು ದೇಶದ ಅಭಿವೃದ್ಧಿಗೆ ಬಳಕೆ ಆಗುತ್ತೆ ಮತ್ತು ವಿದೇಶಿ ವಿನಿಮಯವನ್ನು ಕೂಡ ಕಡಿಮೆ ಖರ್ಚು ಮಾಡಲಿಕ್ಕೂ ಕೂಡ ಅವಕಾಶ ಆಗುತ್ತೆ. ಜೊತೆಗೆ ಈ ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿದ್ರು ಕೂಡ ನಮ್ಮ ದೇಶದಲ್ಲಿ ಮಾತ್ರನೇ ಇದುವರೆಗೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ನ ಬೆಲೆಯನ್ನು ಏರಿಕೆ ಮಾಡಿಲ್ಲ. ಅಮೆರಿಕ ಸೇರಿದಂತೆ ವಿಶ್ವದ ಎಲ್ಲಾ ದೇಶಗಳಲ್ಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. ಭಾರತದ ನೆರೆಹೊರೆಯ ದೇಶಗಳಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆಯನ್ನ ಮಾಡಲಾಗಿದೆ. ಹೀಗಾಗಿ ಈಗ ದೇಶದಲ್ಲಿ ಜನ ಯಾವ ರೀತಿಯಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಮಿತವಾಗಿ ಬಳಸಬೇಕು ಅನ್ನೋದ್ರ ಬಗ್ಗೆ ಪ್ರಧಾನಿ ಮೋದಿ ಅವರು ಈಗ ಹೈದರಾಬಾದ್ ನಲ್ಲಿ ಮಾಡಿದಂತ ಭಾಷಣದಲ್ಲಿ ಮಾತನಾಡಿದ್ದಾರೆ. ಮುಖ್ಯವಾಗಿ ಪೆಟ್ರೋಲ್ ಡೀಸೆಲ್ ಬಳಕೆಯನ್ನ ಕಮ್ಮಿ ಮಾಡಬೇಕಾಗಿದೆ. ಈ ಕಾರಣಕ್ಕಾಗಿನೇ ಜನ ತಮ್ಮ ಸ್ವಂತ ವಾಹನಗಳನ್ನ ಬಿಟ್ಟು ಸಾರ್ವಜನಿಕ ಸಾರಿಗೆಗಳನ್ನ, ಮೆಟ್ರೋಗಳನ್ನ, ಬಸ್ಗಳನ್ನ ಬಳಕೆಯನ್ನ ಮಾಡಬೇಕಾಗಿದೆ. ಇದರಿಂದಾಗಿ ಪೆಟ್ರೋಲ್ ಡೀಸೆಲ್ ಬಳಕೆಯನ್ನ ಕಡಿಮೆ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಜೊತೆಗೆ ವಿದೇಶಿ ವಿನಿಮಯಕ್ಕಾಗಿನೇ ಈಗ ಚಿನ್ನ ಆಮದು ಮಾಡ್ಲಿಕ್ಕಾಗಿನೇ ಹೆಚ್ಚಿನ ಹಣವನ್ನ ಭಾರತ ವೆಚ್ಚ ಮಾಡ್ತಾ ಇದೆ. ಹಾಗಾಗಿ ಮುಂದಿನ 1 ವರ್ಷಗಳ ಕಾಲ ಭಾರತೀಯರು ಚಿನ್ನ ಖರೀದಿಯನ್ನು ಕೂಡ ಸ್ವಲ್ಪ ಕಡಿಮೆ ಮಾಡಬೇಕು ಮತ್ತು ಅದನ್ನ ಮುಂದೂಡಬೇಕು ಅನ್ನುವ ಮನವಿಯನ್ನು ಕೂಡ ದೇಶದ ಜನರಿಗೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಕರೋನಾ ಕಾಲದಲ್ಲಿ ವರ್ಚುವಲ್ ಮೋಡ್, ವರ್ಕ್ ಫ್ರಮ್ ಹೋಮ್ ಗಳನ್ನ ಕಂಪನಿಗಳು ನೀಡಿದ್ವು. ಇದರಿಂದಾಗಿ ಉದ್ಯೋಗಿಗಳು ತಮ್ಮ ಮನೆಯಿಂದ ಕಚೇರಿ ಕೆಲಸಗಳಿಗೆ ಹೋಗ್ಲಿಕ್ಕೋಸ್ಕರ ವಾಹನಗಳ ಬಳಸುವಂತದ್ದು ಕೂಡ ನಿಂತಿತ್ತು. ಅದೇ ರೀತಿಯಾಗಿ ಈಗ ಮತ್ತೆ ಆ ವರ್ಚುವಲ್ ಮೋಡ್ ನಲ್ಲಿ ಮತ್ತು ವರ್ಕ್ ಫ್ರಮ್ ಹೋಮ್ ಮಾಡುವಂತದನ್ನ ಅವಕಾಶವನ್ನ ಕಂಪನಿಗಳು ಉದ್ಯೋಗಿಗಳಿಗೆ ನೀಡಬೇಕು ಅಂತೇಳಿ ಮನವಿಯನ್ನ ಪ್ರಧಾನಿ ಮೋದಿ ಅವರೇ ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ಹಿತಮಿತವಾಗಿ ಈ ಒಂದು ಪೆಟ್ರೋಲ್ ಡೀಸೆಲ್ ಅನ್ನ ಬಳಕೆ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ಕ್ರಮಗಳು ಕೂಡ ಸಹಕಾರಿ ಆಗ್ತವೆ. ಆ ಕಾರಣಕ್ಕಾಗಿಯೇ ಮೋದಿ ಈ ರೀತಿಯಾದಂತಹ ಮನವಿಯನ್ನ ದೇಶದ ಕಂಪನಿಗಳಿಗೆ ಮತ್ತು ಜನರಿಗೆ, ಉದ್ಯೋಗಿಗಳಿಗೆ ಮಾಡಿಕೊಂಡಿದ್ದಾರೆ. ವಿದೇಶಿ ವಿನಿಮಯಕ್ಕಾಗಿ ಹೆಚ್ಚಿನ ಹಣವನ್ನ ಖರ್ಚು ಮಾಡೋದ್ರಿಂದಾಗಿ ಹಣ ವಿದೇಶಗಳಿಗೆ ಹರಿದು ಹೋಗುತ್ತೆ. ಭಾರತದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹಣ ಇಲ್ಲದಂತಾಗುತ್ತೆ ಮತ್ತು ಇದು ದೇಶದ GDPಗೂ ಕೂಡ ಹೊಡೆತ ಬೀಳುತ್ತೆ. ಹೀಗಾಗಿ ದೇಶದ GDPಯ ವೃದ್ಧಿಗೋಸ್ಕರ ಮತ್ತು ದೇಶದ ಅಭಿವೃದ್ಧಿಗೋಸ್ಕರ ಈಗ ಜನ ಮತ್ತಷ್ಟು ತ್ಯಾಗಗಳನ್ನ ಈ ರೀತಿಯಾಗಿ ಮಾಡಬೇಕು ಅಂತೇಳಿ ಮೋದಿ ಅವರು ಕರೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಶ್ರೀಮಂತರು ಕೂಡ LPGಯನ್ನ ಬಿಟ್ಕೊಡ್ಬೇಕು, ಗಿವ್ ಅಪ್ ಮಾಡಬೇಕು ಅನ್ನೋ ಒಂದು ಕರೆಯನ್ನ ಕೊಟ್ಟಿದ್ರು. ಅದಕ್ಕೂ ಕೂಡ ಹೋಗೊಟ್ಟು ಜನ LPG ಸಿಲಿಂಡರ್ಗಳನ್ನು ಕೂಡ ಶ್ರೀಮಂತರು ಬಿಟ್ಕೊಟ್ಟಿದ್ರು. ಅವರೆಲ್ಲರೂ ಕೂಡ ಸಬ್ಸಿಡಿ ರಹಿತವಾದಂತಹ ಸಿಲಿಂಡರ್ಗಳನ್ನ ಖರೀದಿ ಮಾಡ್ಲಿಕ್ಕೆ ಮುಂದಾದ್ರು. ಈಗ ಅದೇ ರೀತಿಯಾಗಿ ಈಗ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿರೋದ್ರಿಂದಾಗಿ ಈಗ ಪೆಟ್ರೋಲ್ ಡೀಸೆಲ್ ಬಳಕೆಯನ್ನ ಕಡಿಮೆ ಮಾಡತಕ್ಕಂತ ಕ್ರಮಗಳನ್ನ ದೇಶದ ಜನ ಮತ್ತೊಮ್ಮೆ ಅನುಸರಿಸಬೇಕು ಅಂತೇಳಿ ಮೋದಿ ಕರೆ ಕೊಟ್ಟಿದ್ದಾರೆ. ಆದ್ರೆ ಇದಕ್ಕೆ ವಿರೋಧ ಪಕ್ಷಗಳು ಕೂಡ ತೀವ್ರವಾದಂತಹ ಟೀಕೆಯನ್ನ ಮಾಡ್ತವೆ. ಮುಖ್ಯವಾಗಿ ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಮಾತನಾಡಬೇಕಾಗಿತ್ತು. ಆದ್ರೆ ಈಗ ಜನರನ್ನೇ ಸಾರ್ವಜನಿಕ ಸಾರಿಗೆಯನ್ನ ಬಳಸಿ ಅಂತೇಳಿ ಕರೆಯನ್ನು ಕೊಡ್ತಾ ಇರತಕ್ಕಂಥದ್ದು ಸೂಕ್ತ ಅಲ್ಲ, ಇದು ಸರಿಯಾದಂತ ಕ್ರಮ ಅಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಮೋದಿಯವರ ಭಾಷಣವನ್ನ ಟೀಕಿಸಿದೆ. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.